ಟಿಕೆಟ್. ಹೆಂಗೆ ಸರ್ ಇವರಿಬ್ರು? ಯಾರು ಏನಂಗಂದ್ರೆ ಅಯ್ಯೋ ಇವ್ರಿಬ್ರು ಒಬ್ರನ್ನೊಬ್ರು ಬಿಟ್ಟೇ ಬರಲ್ಲ, ಅಂಟ್ಕೊಂಡೇ ಇರ್ತಾರೆ. ಕ್ಯಾರಮ್ ಅಂದ್ರೆ ಒಂದೇ ರೂಮು, ಅಲ್ಲಿ ಹೋಟೆಲ್ ಒಂದೇ ರೂಮು, ಬೆಳಗ್ಗೆ ಸಂಜೆ ಕಾರಲ್ಲಿ ಬಂದ್ರು ಒಂದೇ ಕಾರು, ಅಂಟ್ಕೊಂಡೇ ಇರ್ತಾರೆ. ಇವಾಗ ಇಲ್ಲಿಗೂ ಒಟ್ಟಿಗೆ ಬಂದ್ರು ಅನ್ಸುತ್ತೆ. ಟನ್ 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 ಟನ್. ಇಲ್ಲೇನೋ ಸಮಸ್ಯೆ ಇದೆ, ಇಲ್ಲೇನೋ ಸಮಸ್ಯೆ ಇದೆ. ತುಂಬಾ ಸಮಸ್ಯೆ ಇದೆ. ನಾನ್ ಯಾಕೆ ಹೇಳಿ ಮಧ್ಯದಲ್ಲಿ ಕೂತಿರೋದು, ಇವರಿಬ್ರು ಜೊತೆ ಕೂರಿಸಬಾರ್ದು ಅಂತ. ಎಲ್ಲಿ ಸಿದ್ಧ ಇರ್ತಾನೆ. ಇದು ಪಾರ್ಟ್ 2 ಲಿಂಗ ಆಗ್ಬಿಟ್ಟು ಪಾರ್ಟ್ 3 ಏನಾಗಿರ್ಬೋದು ಹಂಗಾರೆ. ಯೋಚನೆ ಮಾಡಿ. ಅಲ್ಲ ಇವ್ರ ಯೋಚನೆ ಎಲ್ಲಿಗೆ ಮಾಡಿರ್ಬೋದು. ಇನ್ನೊಂದು ಏನಾಗಿದೆ ಗೊತ್ತಾ ನೋಡಿ, ಬೆಣ್ಣೆ ಮಟನ್ ಇಬ್ಬರಿಗೂ ಹುಡುಗಿ ಇಲ್ಲ ಸಿನಿಮಾದಲ್ಲಿ, ಮದುವೆ ಆಗಿದ್ರೆ ಹೆಣ್ತಿರಿಲ್ಲ. ಓಕೆ, ಪ್ರಾಬ್ಲಮ್ ಇದೆ ತುಂಬಾ. ಇವರಿಬ್ರು ಒಬ್ಬರೊಬ್ರು ಬಿಟ್ಟಿರ್ತಾ ಇಲ್ಲ, ರಿಯಲ್ ಲೈಫಲ್ಲೂ ಬಿಟ್ಟಿರ್ತಾ ಇಲ್ಲ, ಈ ಕಡೆ ಅಲ್ಲೂ ಬಿಟ್ಟಿರ್ತಾ ಇಲ್ಲ. ಇದಕ್ಕೇನೋ ಕನೆಕ್ಷನ್ ಇದೆ, ಇದೇನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಈ ಪ್ರಶ್ನೆಗೆ ಉತ್ತರ ನಾವು ಅಯೋಗ್ಯ 2ನಲ್ಲಿ ಆಗಸ್ಟ್ 7ನೇ ತಾರೀಕು ಹುಡುಕ್ಬೇಕು ಸರ್. ಆದ್ರೂ ಕೂಡ ಇವರಿಬ್ಬರ ಬಗ್ಗೆ ಮಾತಾಡೋದಾದ್ರೆ ಯಾವುದೇ ಪಾತ್ರ ಕೊಟ್ರು ಕೂಡ ಅದನ್ನ ಏನು ಮಾಡಕ್ ಬರಲ್ಲ, ಯಾಕೆ ಕೊಡ್ಸಿಡ್ತಾರೆ ಆ ಪಾತ್ರ. ನಾವು ಮಾಡಕ್ ರೆಡಿ ಯಾಗಿರ್ತೀವಿ ನಾವು. ಇದೇನು ಗೊತ್ತಾ, ₹1 ಕೊಟ್ರೆ ₹25 ಆಕ್ಟಿಂಗ್ ಮಾಡ್ತಾರೆ. ಇವ್ರನ್ನ ಹಿಡಿದು ನಿಲ್ಸೋದೇ ಬರೀ ಕಷ್ಟ. ಅದಕ್ಕೆ ನಾವೇನು ಗೊತ್ತಾ, ಫಸ್ಟ್ ಹೇಳ್ಬಿಟ್ಟಿರ್ತೀವಿ ಕಟಾಕ್ಲವ್ರನ್ನ ಅಂತ. ಇದೇ ಸಮಸ್ಯೆ ಆಗಿರೋದು. ₹1 ಕೊಟ್ರೆ 25 ಮಾಡ್ತೀವಿ, ₹24 ಹೋಗಿ ನಮ್ದು. ಹೇಗಿತ್ತು ಸರ್ ಕಂಪ್ಲೀಟ್ ಮೆಮೊರಿ ನಿಮಗೆ? ಹೆಂಗಿತ್ತು ಸರ್ ಒಳ್ಳೆ ಮೆಮೊರಿ ಅಯೋಗ್ಯ 2 ಅಂತ ಬಂದಾಗ ನೆನಪಲ್ಲಿ ಉಳಿಯುವಂತ ವಿಚಾರ? ಯಶೋಧ ಬಂದಿದ್ದು, ಇಂಟರ್ವ್ಯೂ ಮಾಡಿದ್ದು, ನೆನಪಾಗುತ್ತೆ. ಪ್ರತಿಯೊಂದು ಸೀನ್ಗಳನ್ನು ತುಂಬಾ ಮೆಮೊರಿ. ಇನ್ನೊಂದು ನನ್ಗೆ ಗೊತ್ತಿರೋ ಹಾಗೆ ಈ 100 ಡೇಸ್ ಅನ್ನೋ ಒಂದು ಏನಿತ್ತು ವಿಷಯ ಅಲ್ವಾ, 100 ಡೇಸ್ ಅನ್ನೋದು, ಅದು ಮೋಸ್ಟ್ಲಿ ಅಯೋಗ್ಯ 1ಗೆ ಮುಗೀತು ಅನ್ಸುತ್ತೆ. ಅಯೋಗ್ಯ 1 ಲಾಸ್ಟ್ ಸಿನಿಮಾ ಅನ್ಕೊಂತೀನಿ, 100 ಡೇಸ್ ಓಡಿ ಸಿನಿಮಾ. ಅದಾದ್ಮೇಲೆ ನನಗೆ ಗೊತ್ತಿಲ್ಲ ಬೇರೆ ಯಾವ ಸಿನಿಮಾ ಓಡೋದು ಅಂತ. ಓಡಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಆ ಒಂದು ಕಾಂಬಿನೇಷನ್ ಐತಲ್ಲ, ಅದು 7 ವರ್ಷ ಆದಮೇಲೂ ಕೂಡ ಅಷ್ಟು ನೀಟಾಗಿ ಅಷ್ಟು ಜೆಲ್ಲಾಗುವಂಥದ್ದಾಗಿರ್ಬೋದು. ಯಾಕಂದರೆ ಇತ್ತೀಚೆಗೆ ಏನಾಗ್ಬಿಡ್ತು ಅಂತಂದರೆ, ಪಾರ್ಟ್ 2 ಶುರುವಾಗಿ ಒಂದೂವರೆ ವರ್ಷ ಆಯ್ತು ನಾವು ಶೂಟಿಂಗ್ ಶುರುವಾಗಿ. ಸೊ ಪಾರ್ಟ್ 1ನಲ್ಲಿ ಆದಮೇಲೆ ಮತ್ತೆ ನಾವು ಮಧ್ಯೆ ಸಿಗೋದು, ಶೂಟಿಂಗಿಗೆ ಅಂತ ಸಿಗ್ತಿರಲಿಲ್ಲ. ಈಗ ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದರೆ, ಇದು ಇವ್ರು ನಿಜವಾಗ್ಲೂ ಸಿದ್ದೇಗೌಡ, ಅವು ನಿಜವಾಗ್ಲೂ ಮಟನ್ ಅಲ್ವಾ, ನನಗೆ ಮರ್ತೋಗೈತೆ ಮಟನ್ನು, ಬೆಣ್ಣೆ. ಸೊ ರಿಯಲ್ ಲೈಫಲ್ಲೂ ನಾವು ಹಿಂಗೆ ಇದೀವಿ ಅನ್ನೋ ಅಷ್ಟು ಒಂದು ಆತ್ಮೀಯತೆ ಬೆಳೆದು. ನಾನು ನೋಡಿದಂಗೆ ಆಫ್ ದಿ ಕ್ಯಾಮ್ರಾನು ಅದೇ ತರ ಎಂಜಾಯ್ ಮಾಡ್ತಾ ಇದ್ರಿ ನೀವು ಇವಾಗ ನಾನು ನೋಡಿದಾಗ. ಸೊ ಅದು ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಪ್ರಾಮಿಸ್ ಹಂಗೆ ಆಗ್ಬಿಟ್ಟಿದೆ ನಮಗೆ. ಸಿನಿಮಾ ಬೇರೆ ಬೇರೆ ಡಾಕ್ಟರ್ಗಳೆಲ್ಲ ತೋರಿಸಿದ್ವಿ, ಯಾರು ಮಾತ್ರ ಕೊಡ್ತಾ ಇಲ್ಲ. ಸ್ಪೆಷಲಿಸ್ಟ್ ಡಾಕ್ಟರ್ ಇದಾರೆ ಮಹೇಶ್ ಅಂತ, ಅವ್ರ ಹತ್ರ 4 ಮಾತ್ರೆ ಇದೆಯಂತೆ. 4 ಅಂತಿರೋದು, 2 ಮಾತ್ರ ಇರೋದು. 2 ಅವರೇ ನುಂಗ್ಕೊಂಡ್ಬಿಟ್ಟವ್ರೆ, ಇನ್ನೆರಡು ಉಳ್ದವೆ. ಯಾರು ಕೊಡೋದು ಅಂತ, ಯಾಕೆ 3 ಜನ ಇದೀವಿ. ಈಗ ಯಾರು ಕೊಡೋದು 2ನ? ಈಗ ಇವ್ರಿಬ್ರು ಕೊಟ್ರೆ ಇವನಿಗೆ ಸಮಸ್ಯೆ ಆಯ್ತದೆ, ನಮ್ಮಿಬ್ರು ಕೊಟ್ರೆ ಇವನಿಗೆ ಸಮಸ್ಯೆ ಆಯ್ತದೆ. ನೋಡಾಕೋರೆ 1 ಮಾತ್ರೆ ಫುಲ್ ಅವ್ರಿಗೆ, ಅರ್ಧ ನಮಗೆ. ನೋಡಿ, ಬಾಡಿ ಶೇಮ್ ಮಾಡ್ತಾ ಇದ್ದಾನೆ, ಬಾಡಿ ಶೇಮ್ ಮಾಡೋದು, ಆಮೇಲೆ ರೇಸಿಸ್ಟ್, ಕಲರ್ ಬಗ್ಗೆ ಮಾತಾಡೋದು. ಆಮೇಲೆ ನೆನ್ನೆ ಏನಂತವ್ರು ಯಾವ್ದೋ ಇಂಟರ್ವ್ಯೂನಲ್ಲಿ ಇವ್ರಿಗೆ ಕರಿ ಬೆಣ್ಣೆ ಅಂತವ್ನೆ. ಇವೆಲ್ಲ ಬೇಕಲ್ವಾ, ಇವೆಲ್ಲ ಮಾತಾಡ್ತಾರೆ. ರೇಸಿಸ್ಟ್ ರೆಕಾರ್ಡ್ ಆಗಿರುತ್ತೆ, ನೆನಪಿರಲಿ ಯಾರು ಅಂತ. ಬಣ್ಣದ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ದೇಹದ ಬಗ್ಗೆ ಮಾತಾಡೋದು. ನೀನು ರೇಸಿಸ್ಟ್ ಕರೆಕ್ಟಾಗಿ ಮಾತಾಡೋದು, ಏನೇನೋ ಮಾತಾಡೋ, ಏನೋ ಬೇರೆ ತರ ಕೇಳಿಸ್ಬಿಟ್ಟು. ನಿಂಗೆ ಕೆಲವು ಕೇಳೋರ್ಗೆ ಆಡೇ ಬೇರೆ ತರ ಕೇಳಿಸ್ತವೆ. ಇವ್ರದ್ದು ಒಂದು 500 TB ಹಾರ್ಡ್ ಡಿಸ್ಕ್ ಏನೋ ಒಂಥರ ಹೇಳಕ್ ಶುರು ಮಾಡಿದ್ರೆ 1 ವಾರ ಆದ್ರೂ ಮುಗಿಯಲ್ಲ. ಇವ್ರ ಮೆಮೊರಿಗಳೆಲ್ಲ ವಾಟ್ಲ ಸತೀಶ್ ಆ ಸಿನಿಮಾ ತರ ತೆಗೆದು ನಾನು ಇಟ್ಕೊಂಡಿದ್ದೀನಿ ಚಿಪ್ಪು. ಫಸ್ಟ್ ಎಷ್ಟು ಮೆಮೊರಿ ಇದೆ, ಸೆಕೆಂಡ್ ಹಂಗೆ ಇದೆ. ನಮ್ಗೇನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಅಂದರೆ ಫಸ್ಟ್ ಈಗ ಮುಗಿಸ್ಕೊಂಬ ಸೆಕೆಂಡ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ನಮಗೆ. ಅಂದರೆ ಇವಾಗ ನಿಮ್ಗೆ ಗೊತ್ತಾ, ನಿಮ್ಗೆ 10 ವರ್ಷ ಮೆಮೊರಿ ಲಾಸ್ ಆಗುತ್ತೆ ಎಲ್ರಿಗೂ. ಬಟ್ ಅಯೋಗ್ಯ ಫಸ್ಟ್ದು ಹಂಗೆ ಇದೆ ಜ್ಞಾಪಕ, ಇನ್ನೂ ನಮಗೆ ಸೆಕೆಂಡ್ ಇನ್ನೂ ಜ್ಞಾಪಕ ಚೆನ್ನಾಗಿದೆ. ಅಂದರೆ ವಿ ಆರ್ ಎಂಜಾಯಿಂಗ್ ದಟ್ ಕ್ಯಾರೆಕ್ಟರ್, ದಟ್ ಮೂವಿ, ದಟ್ ಸೀನ್ಸ್. ವಿ ಆರ್ ಎಂಜಾಯಿಂಗ್ ದ ಪಾರ್ಟ್ನರ್ಸ್. ನಮ್ಗೆ ಈ ಥರದ್ದು ವ್ಯಕ್ತಿಗಳು, ಈ ಥರದ ಡೈರೆಕ್ಟ್ರು, ಈ ಥರ ಪ್ರೊಡ್ಯೂಸರ್ಸು, ಈ ಥರ ಸಿಚುವೇಶನ್ಸು ಸಿಗೋದು ಅಪರೂಪ ಕಲಾವಿದರುಗಳಿಗೆ. ಮೆಮೊರಿ 10 ವರ್ಷದ ಇಟ್ಕೊಳ್ಳೋದು ತುಂಬ ಕಷ್ಟ. ಬಟ್ ವಿ ಹ್ಯಾವ್, ನಾವು ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಐ ಆಮ್ ವೆರಿ ಲಕ್ಕಿ. ಅವ್ರು ಹೇಳ್ದಂಗೆ ಗಿರಿ ಆಗಲಿ, ಶಿವ ಆಗಲಿ, ಆ್ಯಂಡ್ ನಮ್ಮ ಇಡೀ ತಂಡ ಸಿಕ್ಕಿರೋದು, ಓವರಾಲ್ ಇಡೀ ಸಿನಿಮಾದ ಟೀಮ್ ಇದೆಯಲ್ಲ, ಅದೇ ಹೇಳಿದ್ದು. ಅಂದರೆ ನಾವು ಯಾವುದೋ ಅದೃಷ್ಟ ಮಾಡಿರ್ತೀವಿ ಕೆಲವೊಂದು ಸಲ. ಅಂದರೆ ನಾವೇನೋ ನೇಚರ್ ನಮ್ಗೆ ಬ್ಲೆಸ್ ಮಾಡ್ತಾ ಇರುತ್ತೆ. ಓಕೆ,
ನಿಮಗೆಲ್ಲ ಒಳ್ಳೇದಾಗಲಿ ಅನ್ನೋ ಥರದ್ದೇನೋ ಒಂದು ಬ್ಲೆಸ್ಸಿಂಗ್ ಇರುತ್ತಲ್ಲ, ಅದರಿಂದ ನಾವೆಲ್ಲ ಲಕ್ಕಿ ಅಂತ ಹೇಳ್ಬೋದು. ಆಮೇಲೆ ಇಂಥ ಸ್ನೇಹಿತರು ಸಿಕ್ಕಿರೋದು ಆ ಕಣ್ಣಲ್ಲಿ ಕಾಣಿಸ್ತದೆ. ನಮಗೇನೋ ನೋವಾದಾಗ ಅವ್ರು ನೋವು ಪಟ್ಕೋತಾರೆ, ನಮಗೇನೋ ಖುಷಿಯಾದಾಗ ಎಂಜಾಯ್ ಮಾಡ್ತಾರೆ, ನಮ್ಮೆಲ್ಲ ಸೆಲೆಬ್ರೇಷನ್ಲು ಜೊತೆಗಿದ್ದಾರೆ. ನಾನು ಅಷ್ಟೇ, ಅವ್ರನ್ನ ಬಿಟ್ಟು ಯಾವ ಸೆಲೆಬ್ರೇಷನ್ನು ಮಾಡಲ್ಲ ನನ್ನ ಲೈಫಲ್ಲಿ. ಅಷ್ಟು ಒಳ್ಳೆ ಸ್ನೇಹಿತರು ನನಗಿಬ್ರು. ನನಗೇನೋ ನೋವಾದರೆ ಕಣ್ಣಲ್ಲಿ ನೀರು ಹಾಕುವಂಥ ಸ್ನೇಹಿತರುಗಳು, ಅಷ್ಟು ಪ್ರೀತಿಸ್ತಾರೆ ನನ್ನ. ಅಂದರೆ ನನ್ನ ಜಿನಿಯಾರಿಟಿ ನಂಬ್ತಾರೆ, ನನ್ನ ಕೆಲಸ ನಂಬ್ತಾರೆ, ಪ್ರಾಮಾಣಿಕತೆ ನಂಬ್ತಾರೆ.